ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಹಲವಿಧದ ಮನೆಮದ್ದುಗಳಲ್ಲಿ ಕರಿಮೆಣಸನ್ನು ಉಪಯೋಗಿಸಬಹುದಾಗಿದೆ. ಯಾವ ಕಾಯಿಲೆಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಕರಿಮೆಣಸನ್ನು ಔಷಧಿ ರೂಪದಲ್ಲಿ ಉಪಯೋಗಿಸಬಹುದು ಎಂದು ಇಂದು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ. ಕಣ್ಣಿನ ತೊಂದರೆ, ದೃಷ್ಟಿಮಾಂದ್ಯ ಹೇಳುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ. ಮುಂದುವರಿತಿರುವ ದೇಶಗಳಲ್ಲಿ ಕಂಪ್ಯೂಟರ್ನ ಜಗತ್ತು ಪ್ರಾರಂಭವಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಪ್ರತಿಯೊಬ್ಬರು ಕಂಪ್ಯೂಟರ್ನ ಮೊರೆ ಹೋಗಿದ್ದಾರೆ. ಯುವಾವಸ್ಥೆಯಲ್ಲಿ ಹಾಗೂ ಬಾಲ್ಯಾವಸ್ಥೆಯಲ್ಲಿ ಇದು ಅಧಿಕವಾಗಿದೆ. ಇಂಥ ಸಂದರ್ಭಗಳಲ್ಲಿ ದೃಷ್ಟಿಮಾಂದ್ಯ, ಕಣ್ಣಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕರಿಮೆಣಸನ್ನು ಮನೆಮದ್ದಾಗಿ ಉಪಯೋಗಿಸ್ಬೋದು. ಕರಿಮೆಣಸಿನ ಸೂಕ್ಷ್ಮ ಪುಡಿ ಅಥವಾ ಫೈನ್ ಪೌಡರ್ ಮಾಡಿಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಹನಿ ಅಥವಾ ಜೇನುತುಪ್ಪವನ್ನು ಮಿಶ್ರ ಮಾಡಿ ವರ್ತಿಯ ರೂಪದಲ್ಲಿ ಅಂದರೆ ಬತ್ತಿಯ ರೂಪದಲ್ಲಿ ಮಾಡಿ ಕಣ್ಣಿಗೆ ಪ್ರಯೋಗ ಮಾಡೋದರಿಂದ ಕಣ್ಣಿಗೆ ಸಂಬಂಧಪಟ್ಟಂತಹ ವಿವಿಧ ಕಾಯಿಲೆಗಳು ನಾಶವಾಗ್ತದೆ. ದೃಷ್ಟಿಮಾಂದ್ಯದಲ್ಲಿ ಒಂದು ಆರೋಗ್ಯದತ್ತ ಪ್ರಗತಿಯನ್ನು ಸಹ ನೋಡ್ಬೋದಾಗಿದೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಪ್ರಮುಖ ಕಾಯಿಲೆ ಅಂದರೆ ನೈಟ್ ಬ್ಲೈಂಡ್ನೆಸ್. ನೈಟ್ ಬ್ಲೈಂಡ್ನೆಸ್ ಅಂತಂದರೆ ಕತ್ಲೆ ಆಗ್ತಿದ್ದಂತೆ ಕಣ್ಣಿಗೆ ಏನೂ ಕಾಣಿಸೋದಿಲ್ಲ. ಮೊದಲು ಅಲ್ಪ ಕಾಣಿಸ್ತಾ ಇರ್ತದೆ. ನಂತರ ಕ್ರಮೇಣ ಕಾಣಿಸುವಂಥದ್ದು ಸಂಪೂರ್ಣ ನಾಶವಾಗ್ತದೆ. ಇಂತಹ ಸಂದರ್ಭದಲ್ಲಿ ಕರಿಮೆಣಸನ್ನು ಉಪಯೋಗಿಸ್ಬೋದು. ಕರಿಮೆಣಸಿನ ವಸ್ತ್ರಗಾಲಿತ ಸೂಕ್ಷ್ಮ ಪುಡಿಯನ್ನು ಮಾಡಿಕೊಳ್ಬೇಕು. ಇಲ್ಲಿ ಸೂಕ್ಷ್ಮ ಪುಡಿ ಇದ್ದರೆ ಸಾಕಾಗೋದಿಲ್ಲ. ಕಣ್ಣು ಹೇಳುವಂಥದ್ದು ಒಂದು ಅತಿ ಸೂಕ್ಷ್ಮವಾದ ಅವಯವ ಆಗಿದೆ. ಸೂಕ್ಷ್ಮ ಪುಡಿಯನ್ನು ಮಾಡಿ ನಂತರ ತೆಳುವಾದ ವಸ್ತ್ರದಲ್ಲಿ ಅದನ್ನು ಸೋಸ್ಕೊಳ್ಬೇಕು. ಈ ಪುಡಿಯನ್ನು ಮಾತ್ರ ಕಣ್ಣಿಗೆ ಪ್ರಯೋಗ ಮಾಡಲು ಶ್ರೇಷ್ಠವಾಗಿದೆ. ಈ ವಸ್ತ್ರಗಾಲಿತ ಚೂರ್ಣ ಅಥವಾ ಪುಡಿಯನ್ನು ಮಾಡಿಕೊಂಡು ಮೊಸರಿನ ಮೇಲೆ ತಿಳಿಯಾಗಿ ನಿಂತಿರುವಂತಹ ನೀರಿನ ಜೊತೆಗೆ ಮಿಶ್ರ ಮಾಡಬೇಕು. ಮಿಶ್ರ ಮಾಡಿ ಇದರ ಲೇಪವನ್ನು ಕಣ್ಣಿನ ರೆಪ್ಪೆಗಳ ಮೇಲೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಾಕಿ ಮಲ್ಕೊಳ್ಬೇಕು. ಇದು ಅತಿ ತೀಕ್ಷ್ಣವಾಗಿರುವುದರಿಂದ ಕರಿಮೆಣಸಿನ ಗುಣವೇ ತೀಕ್ಷ್ಣ. ಆದ್ದರಿಂದ ಸುಮಾರು 15 ನಿಮಿಷಗಳವರೆಗೆ ಈ ಲೇಪವನ್ನು ಹಚ್ಚಿ ನಂತರ ಇದನ್ನು ತೊಳಿಬೇಕು. ಇದರಿಂದಾಗಿ ನೈಟ್ ಬ್ಲೈಂಡ್ನೆಸ್ ಹೇಳುವಂಥದ್ದು ವಾಸಿಯಾಗುವಂತಹ ಒಂದು ಸಂದರ್ಭಗಳು ಅಧಿಕವಿದೆ. ಇನ್ನು ಹಲ್ಲು ನೋವು, ಒಸಡು ನೋವಾದಾಗ ಅಲ್ಲಿ ಪಸ್ ಫಾರ್ಮೇಷನ್ ಹೇಳುವಂಥದ್ದು ಹಲವಾರು ಸಂದರ್ಭಗಳಲ್ಲಿರ್ತದೆ. ಹಲ್ಲಿನ ಇನ್ಫೆಕ್ಷನ್ ಆಗ್ತದೆ. ಇಲ್ಲಿ ತೀಕ್ಷ್ಣ ದ್ರವ್ಯಗಳ ಔಷಧಿ ಪ್ರಯೋಗವು ಅತಿ ಅವಶ್ಯಕವಾಗಿದೆ. ಕರಿಮೆಣಸು ಹೇಳುವಂಥದ್ದು ಅತಿ ತೀಕ್ಷ್ಣ ಗುಣವನ್ನು ಹೊಂದಿದೆ, ಉಷ್ಣ ಗುಣವನ್ನು ಸಹ ಹೊಂದಿದೆ. ಹಲ್ಲು ನೋವಿನ ಸಂದರ್ಭದಲ್ಲಿ, ಒಸಡು ನೋವಿನ ಸಂದರ್ಭದಲ್ಲಿ, ಒಸಡುಗಳಲ್ಲಿ ಇನ್ಫ್ಲಮೇಷನ್ ಆದಾಗ ಈ ಕರಿಮೆಣಸನ್ನು ಉಪಯೋಗಿಸಬೇಕು. ಕರಿಮೆಣಸಿನ ಸೂಕ್ಷ್ಮ ಪುಡಿಯನ್ನು ಮಾಡಿ ನೀರಿನೊಂದಿಗೆ ಮಿಶ್ರ ಮಾಡಿ ಈ ಬಾಧಿತವಾದ ಒಸಡುಗಳ ಮೇಲೆ ಹಾಗೂ ಹಲ್ಲುಗಳ ಮೇಲೆ ಹಚ್ಚಿಕೊಳ್ಬೇಕು. ಸುಮಾರು 15 ನಿಮಿಷಗಳವರೆಗೆ ಹಚ್ಚಿಕೊಂಡು ನಂತರ ಅದನ್ನು ಉಗಿಬೇಕು. ಬಿಸಿ ನೀರಿನಿಂದ ಸಹ ಬಾಯಿ ಮುಕ್ಕಳಿಸಬೇಕು. ಇಂಥ ಸಂದರ್ಭದಲ್ಲಿ ಕರಿಮೆಣಸಿನ ಲೇಪದೊಂದಿಗೆ ಇರಿಮೆಯದಾದಿ ತೈಲ ಎನ್ನುವಂಥ ಒಂದು ಔಷಧಿ ತೈಲವಿದೆ. ಇದನ್ನು ಸಹ 1-2 ಟೀ ಸ್ಪೂನ್, 1-2 ಚಮಚದಷ್ಟು ಬಾಯಿಗೆ ಹಾಕ್ಕೊಂಡು ಸುಮಾರು 5 ನಿಮಿಷಗಳವರೆಗೆ ಬಾಯಿ ಮುಕ್ಕಳಿಸಬೇಕು. ಇದರಿಂದ ಸಹ ಒಸಡುಗಳ ಶಕ್ತಿ ವೃದ್ಧಿಯಾಗ್ತದೆ. ದಂತ ಅಥವಾ ಹಲ್ಲುಗಳ ಶಕ್ತಿಯೂ ಸಹ ವೃದ್ಧಿಯಾಗಿ ಯಾವುದೇ ರೀತಿಯಾದಂಥ ಒಸಡಿನ ಅಥವಾ ದಂತ ಹಲ್ಲಿನ ಕಾಯಿಲೆಗಳಿದ್ದರೆ ವಾಸಿಯಾಗ್ತದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ
तन्नो धन्वन्तरिः प्रचोदयात्